ವರ್ಷಗಳ ಪರಿಶ್ರಮದಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜವಳಿ ಕೈಮಗ್ಗ ತರಬೇತಿ ಕೇಂದ್ರ ಪ್ರಾರಂಭವಾಗುತ್ತಿರುವ ಅತ್ಯಂತ ಹರ್ಷದಾಯಕವಾಗಿದೆ. ಆದ್ದರಿಂದ ಎಲ್ಲ ಆಕಾಂಕ್ಷಿಗಳು ಕೈಮಗ್ಗದ ತರಬೇತಿ ಪಡೆಯುವ ಮೂಲಕ ಸ್ವಾವಲಂಬಿ ಬದುಕು ನಡೆಸಲು ಸಾಧ್ಯ ಎಂದು ಕೇಂದ್ರ ಸರ್ಕಾರದ ಜವಳಿ ಇಲಾಖೆ ಅಧಿಕಾರಿ ನೇಕಾರರ ಸೇವಾ ಕೇಂದ್ರ ಬೆಂಗಳೂರು ತುಳಸಿರಾಮನ್ ಸರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಗಸ್ತಿಗಲ್ಲಿಯಲ್ಲಿ ಇರುವಂತಹ ವಿಠಲ ಬಂತಿಯವರ ಮಹಾಮನೆಯ ಆವರಣದಲ್ಲಿ ಕೇಂದ್ರ ಸರ್ಕಾರದ ಸಮರ್ಥ ಯೋಜನೆ ಅಡಿಯಲ್ಲಿ ದಕ್ಷ ಹ್ಯಾಂಡ್ಲೂಮ್ ಮತ್ತು ಟೆಕ್ಸ್ಟೈಲ್ಸ್ ಎಂಟರ್ಪ್ರಿನರ್ಶಿಪ್ ಮಂಜೂರಾದ ಜವಳಿ ಕೈಮಗ್ಗ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ವಹಿಸಿ ಉದ್ಘಾಟಿಸಿದ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಆಧುನಿಕತೆಯ ಜೀವನಕ್ಕೆ ಸಿಲುಕಿ ಕೈಮಗ್ಗ ನಶಿಸಿ ಹೋಗ್ತಾ ಇರುವ ಇಂದಿನ ದಿನದಲ್ಲಿ ನೇಕಾರಿಕೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನೇಕಾರರೇ ಇಲ್ಲದ ಊರಲ್ಲಿ ಕೇಂದ್ರ ಸರ್ಕಾರದ ಜವಳಿ ಇಲಾಖೆಯಿಂದ ಮಾನ್ಯತೆ ಪಡೆದು ಕೈಮಗ್ಗ ತರಬೇತಿ ಕೇಂದ್ರವು ನಮ್ಮಲ್ಲಿ ಪ್ರಾರಂಭವಾಗುತ್ತಿರುವುದು ಹೆಮ್ಮೆಯ ವಿಷಯ. ಆದ್ದರಿಂದ ಇಂತಹ ಯೋಜನೆಯ ಲಾಭವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಅಂತ ಸಂಸ್ಥೆಯ ಅಧ್ಯಕ್ಷ ಅಮರಬಂತಿ ಹೇಳಿದ್ದಾರೆ. ನಂತರ ಇನ್ನೋರ್ವ ಕೇಂದ್ರ ಸರ್ಕಾರದ ಜವಳಿ ಇಲಾಖೆ ಅಧಿಕಾರಿ ನೇಕಾರರ ಸೇವಾ ಕೇಂದ್ರ ಬೆಂಗಳೂರು ಪುನೀತ ಪಾಠಕ ಆಗಮಿಸಿ ಕೈಮಗ್ಗ ತರಬೇತಿ ಕೇಂದ್ರವನ್ನ ವೀಕ್ಷಿಸಿ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು. ಪ್ರಥಮ ಹಂತದಲ್ಲಿ ನುರಿತ ಹಾಗೂ ಅನುಭವಿ ಹೊಂದಿದ ತರಬೇತುದಾರರಿಂದ ಸುಮಾರು 30 ಜನ ಸದಸ್ಯರಿಗೆ ತರಬೇತಿ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಮಿತಾ ಪಾಟೀಲ್, ಡಾಕ್ಟರ್ ಸುಧಾಕರ್ ಧರ್ಮಟ್ಟಿ, ಮುಖಂಡರು ಆದ ಮಲ್ಲಪ್ಪ ಐನಾಪುರೆ, ಅಶೋಕ್ ಅರಕೇರಿ, ಪುರಸಭೆ ಸದಸ್ಯರು ಆದ ಪ್ರಶಾಂತ ಬದ್ನಿಕಾಯಿ, ಸಂತೋಷ ಶಿಂಗಾಡಿ, ಮಹದೇವ್ ಗಾಣಿಗೇರ, ಜಗದೀಶ್ ಗಡಾಕ, ಪ್ರಮಥ ದಟವಾಡ, ನಿರಂಜನ ಬಾಗಿವಾಡಿ, ದುಂಡಪ್ಪ ಉಮಾರಾಣಿ ಉಪಸ್ಥಿತರಿದ್ದರು. ಪ್ರತಿನಿಧಿ ಮಹದೇವ ಕಾಂಬಳೆ. ಪೂಜೆಯಲ್ಲಿ ಅಣಿಗೊಂಡಿದ್ದಾರೆ. ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತ್ಯುವಿನೆಡೆಗೆ ನಮ್ಮನ್ನೆಲ್ಲ ಕಾರ್ಯಕ್ರಮವನ್ನ ವಿಶೇಷವಾಗಿ ಭಾರತ ಸರ್ಕಾರದ ಈ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ನೋಡ್ರಿ ಎಲ್ಲರೂ. ಓಂ ನಮ ಶಿವಾಯ ಮಂತ್ರವ ನುಡಿಯುತ್ತ ಆರುತಿ ಬೆಳಗುನು ಬಾಬಾ. ಸುಂದರ ಮುಖಿಯೇ ತನೀವ ಬಾ, ಸುಂದರ ಜ್ಞಾನಿಗೆ ನಮಿಸೋನು ಬಾ, ಸುಂದರ ಪುಷ್ಪವ ಇರಿಸೋನು ಬಾ, ಆರುತಿ ಬೆಳಗು. ಆತ್ಮೀಯರೇ, ಗೊತ್ತಿರಲಿ, ಕೇಂದ್ರ ಸರ್ಕಾರದ ಜವಳಿ ಮಂತ್ರಿಗೆ ಸಹಕಾರಿಯಾಗುವಂತಹ ಆ ಕ್ಷೇತ್ರದ ಒಂದು ನೇಕಾರರ ಸಂಘವನ್ನ ಹೊಂದಲದ್ದು. ಆಮೇಲೆ ನೇಕಾರರು ಇಲ್ಲದ ಸಂಘ, ಇಲ್ಲದ ಊರದು ಇಲ್ಲ, ಅವ್ರ ಬದುಕಿಗೂ ಒಂದು ದಾರಿ ಆಗುತ್ತಾ, ಜೊತೆಗೆ ನೇಕಾರಿಕೆಯನ್ನು ನಮಗ ಅನುಕೂಲ ಆಗುತ್ತಾ, ದೇಶದ ಕೆಲಸವನ್ನ ಮಾಡಿದಂಗಾಗುತ್ತಾ ಅನ್ನುವಂತಹ ಹಾರುಗೇರಿಯ